ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಬ್ರಹ್ಮಚರ್ಯ ಪ್ರತಿಷ್ಠಾಯ ವೀರ್ಯಲಾಭ 38ನೇ ಸೂತ್ರ. ಬ್ರಹ್ಮಚರ್ಯ ಸಿದ್ಧಿಯಾದರೆ ಬ್ರಹ್ಮಚರ್ಯದಲ್ಲಿ ಪ್ರತಿಷ್ಠಿತನಾದರೆ ಏನಾಗುತ್ತೆ ಅನ್ನೋದನ್ನು ಅದೇ ಸೂತ್ರದಲ್ಲಿ ತಿಳಿಸಿದ. ವೀರ್ಯಲಾಭ ಅಂದರೆ ಸಾಮಾನ್ಯವಾಗಿ ಬ್ರಹ್ಮಚರ್ಯ ಅಂತಂದರೆ ಗಂಡು ಹೆಣ್ಣು ದೂರ ಇರ್ತಕ್ಕಂಥದ್ದು ಅನ್ನುವ ಭಾವವೇ ಆಗಿನ ಕಾಲದಲ್ಲೂ ಇದ್ದಂಗೆ ಕಾಣುತ್ತೆ. ಆದರೆ ಬ್ರಹ್ಮಚರ್ಯಕ್ಕೆ ಬಹಳ ವಿಶಾಲವಾದ ಅರ್ಥ ಇದೆ ಮತ್ತು ಆ ಬ್ರಹ್ಮಚರ್ಯ ಸಾಧನೆ ಮತ್ತು ಬ್ರಹ್ಮಚರ್ಯದ ಸಿದ್ಧಿ ಅದಕ್ಕೂ ಕೂಡ ಕಾಲದಿಂದ ಕಾಲಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರವಾದಿಗಳಿಂದ ಪ್ರವಾದಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡತಕ್ಕಂಥದ್ದು. ಇಲ್ಲಿ ಪತಂಜಲಿಗಳು ಕೇವಲ ವೀರ್ಯ ಲಾಭ ಅಂತ ಅಷ್ಟೇ ಹೇಳಿದ್ರು ಕೂಡ ಮಲ್ಲಿಕಾರ್ಜುನ ಶ್ರೀಗಳು ಏನು ವ್ಯಾಖ್ಯಾನ ಬರೆದಿದ್ದಾರೆ ಅದರಲ್ಲಿ ಸ್ವಲ್ಪ ವಿಶಾಲವಾಗಿ ಬರೆದಿದ್ದಾರೆ. ಅಂದರೆ ವೀರ್ಯ ಅನ್ನುವಂಥದ್ದು ಸಪ್ತಧಾತುಗಳಲ್ಲಿ ಒಂದು. ಹೇಗೆ ರಸ, ರಕ್ತ, ಮಾಂಸ, ಮಜ್ಜೆ, ಅಸ್ಥಿ ಇವೆಲ್ಲ ರಚನೆ ಆಗ್ತವೆ ಆಹಾರದಿಂದ, ಹಾಗೆಯೇ ಇದು ಕೊನೆಯದು ವೀರ್ಯ ಅಥವಾ ಶುಕ್ಲ. ಅದರ ಲಾಭ ಅಂದ್ರೇನು? ಕೇವಲ ವೀರ್ಯ ಸಂಗ್ರಹವೇ ಬ್ರಹ್ಮಚರ್ಯ ಆದರೆ ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಆ ವೀರ್ಯವನ್ನು ಪರಿವರ್ತನೆ ಮಾಡದೆ ಹೋದರೆ ಅದು ತೇಜಸ್ಸಾಗಿ ಓಜಸ್ಸಾಗಿ ಪರಿವರ್ತನೆ ಆಗದೆ ಹೋದರೆ ಕೇವಲ ಬ್ರಹ್ಮಚರ್ಯ ಅನ್ನುವಂಥದ್ದು ಅದೊಂದು ಹಿಂಸೆ ಮತ್ತು ಬಂಧನ ಮತ್ತು ರೋಗಕಾರಕವಾಗಿ ಪರಿಣಮಿಸ್ತಕ್ಕಂಥದ್ದು. ಅನೇಕ ಜನರ ಜೀವನದಲ್ಲಿ ಬ್ರಹ್ಮಚಾರಿಗಳು ಅನ್ನಿಸ್ಕೊಳ್ಳೋದಕ್ಕೆ ಹೋಗಿ ಬ್ರಹ್ಮಚರ್ಯ ಸಾಧನೆ ಮಾಡೋದಕ್ಕೆ ಹೋಗಿ ಅವರು ಮಾನಸಿಕ ವಿಕಾರಿಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನಾನು ಹಿಂದೆ ಹೇಳಿದ್ದೀನಿ, ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಶ್ರೀಶೈಲದಲ್ಲಿ ಸುಮಾರು 8-10 ವರ್ಷಗಳಿಂದ ಖಾರ ಮುಟ್ಟಿರಲಿಲ್ಲ. ಮೆಣಸಿನಕಾಯಿ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಏನನ್ನೂ ತಿಂದಿರಲಿಲ್ಲ. ಆದರೆ ಅವನ ಜೀವನ ನೋಡಿದ್ರೆ, ಆ ವ್ಯಕ್ತಿ ಇರುವಿಕೆಯನ್ನು ನೋಡಿದ್ರೆ, ಆ ತಿಂದು ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೋ ಅವರಿಗಿಂತ 10 ಪಟ್ಟು 100 ಪಟ್ಟು ಅಸಹ್ಯಕರವಾಗಿ, ಅಂದರೆ ವಿಪರೀತ ಸಿಡುಕು, ಅಹಂಕಾರ, ಇದನ್ನು ಬೆಳೆಸ್ಕೊಂಡು ಅಹಂಕಾರವನ್ನು ಬೆಳೆಸ್ಕೊಂಡು ಸಿಟ್ಟು, ಈ ದುರ್ವಾಸನೆಗಳು ಕಾಣ್ತಿದ್ದರು. ಅವರ ಮಾತಾಡ್ತಿದ್ರೆ ಶಾಪ ಅಂತ. ಅಂದರೆ ಇಂಥವ್ರು ಕೇವಲ ವೀರ್ಯ ಲಾಭವನ್ನು ಮಾಡಿಕೊಳ್ಳೋದು ಏನು ಅರ್ಥ ಇಲ್ಲ. ಆಗೋದೂ ಇಲ್ಲ. ವೀರ್ಯ ಲಾಭ ಆಗಿದೆ ಅನ್ನೋದಕ್ಕೆ ಅದು ಚಿಹ್ನೆನೂ ಅಲ್ಲ, ಅದು ಸೂಚಕ ಅಲ್ಲ. ಹಾಗಾದರೆ ಬ್ರಹ್ಮಚರ್ಯ ಅಂದರೆ ಏನು? ಬ್ರಹ್ಮ ಅಂದರೆ ಪರಮಾತ್ಮ, ದೇವರು. ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದೆ, ನಿಸರ್ಗ ಜ್ಞಾನಾನಂದದಲ್ಲೂ ಇದ್ರ ಬಗ್ಗೆ ಮಾತಾಡಿದ್ದೆ. ಅಲ್ಲಿ ಬ್ರಹ್ಮ ಅಂತಂದರೆ ದೇವರು, ನಿರಾಕಾರ ಪರಮಾತ್ಮ, ಎಲ್ಲದಕ್ಕಿಂತ ದೊಡ್ಡದು ಅನ್ನುವಂತಹ ಅರ್ಥ ಬ್ರಹ್ಮ ಅನ್ನುತ್ತೆ. ಚರ್ಯ ಅಂದರೆ ನಡವಳಿಕೆ, ಅವರ ಇರುವಿಕೆ, ಅವರ ಬದುಕು, ಅದಕ್ಕೆಲ್ಲ ಕೂಡಿಸಿ ಚರ್ಯ ಅಂತ ಹೇಳ್ಬೋದು. ಬ್ರಹ್ಮಚರ್ಯ ಹೇಗಿರಬೇಕಪ್ಪ ಅಂತಂದರೆ ಅದು ವಿಶಾಲವಾದ ಬದುಕಾಗಿರಬೇಕು, ನಿರ್ಲಿಪ್ತವಾದ ಬದುಕಾಗಿರಬೇಕು, ನಿರ್ವಿಕಾರವಾದ ಬದುಕಾಗಿರಬೇಕು. ಅದು ಒಂದು ದಿವಸದಲ್ಲಿ ಸಾಧನೆ ಆಗಲಿ, 12 ವರ್ಷಗಳಲ್ಲಿ ಸಾಧನೆ ಆಗಲಿ, 24 ವರ್ಷಗಳಲ್ಲಿ ಸಾಧನೆ ಆಗಲಿ, ಅದಕ್ಕೇನು ತಪ್ಪೇನಿಲ್ಲ. ಅದೇನು ಅವಸರ ಮಾಡುವಂಥ ವಿಷಯವೂ ಅಲ್ಲ. ಮತ್ತು ಅದಕ್ಕೆ ನಿರ್ದಿಷ್ಟವಾದ ಮಾನದಂಡಗಳನ್ನು ಇಟ್ಟು
ಇವನು ಬ್ರಹ್ಮಚರ್ಯವನ್ನು ಸಾಧಿಸಿದಾನೆ, ಇವನು ಸಾಧಿಸಿಲ್ಲ ಅಂತ ಹೇಳೋದು ತುಂಬ ಕಠಿಣ, ಭಾಳ ಕಠಿಣ. ಆದರೆ ಮೇಲ್ನೋಟಕ್ಕೆ ನಾವು ಕಂಡು ಬರಬೇಕಾದ್ರೆ ಒಬ್ಬ ಬ್ರಹ್ಮಚಾರಿ ಅಥವಾ ಬ್ರಹ್ಮಚಾರಿಣಿ ಅಂತ ಅನ್ನಿಸ್ಕೋಬೇಕಾದ್ರೆ ಬರೀ ಆಮೇಲೆ ಹೆಣ್ಮಕ್ಳಿಗೆ ಇದನ್ನು ಅವಕಾಶನೇ ಕೊಟ್ಟಿಲ್ಲ ಅವ. ಆಗ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟೇ ಇಲ್ಲ. ಆದರೆ ಇವಾಗ ಹೆಣ್ಮಕ್ಳು ಸಾಧನೆ ಮಾಡ್ತಿರೋದನ್ನು ನೋಡಿದ್ರೆ 11ನೇ ಶತಮಾನದಲ್ಲಿ ಶರಣರು ಅವಕಾಶ ಕೊಟ್ಟ ಮೇಲೆ, ಸಾಮೂಹಿಕ ಅವಕಾಶ ಸಿಕ್ಕ ಮೇಲೆ, ಅವತ್ತಿನಿಂದ ಅಂದರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಹೆಣ್ಣುಮಕ್ಕಳಲ್ಲಿ ಸಾಧಕರು ಬರಲಿಲ್ಲ, ಮತ್ತೆ ಅಂದರೆ ಅವಕಾಶ ಸಿಗಲಿಲ್ಲ. ತುಂಬ ದಿವಸ ಗುಪ್ತವಾಗಿ ಎಷ್ಟೋ ಜನ ಮಾಡ್ಕೊಂಡಿದ್ರು. ಅವ್ರು ಗೃಹಸ್ಥರಾಗಿದ್ದರೂ ಕೂಡ ಅವರು ಬ್ರಹ್ಮಚಾರಿಗಳಾಗಿ ಏನು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕು ಅಥವಾ ಏನು ಸಿದ್ಧಿಯನ್ನು ಪಡ್ಕೋಬೇಕಾದಂತ ಪಡ್ಕೊಂಡಿದ್ರು. ಅನೇಕ ಶರಣಮಗಳು, ಶರಣೆಯರು, ಅಜ್ಜಿಗಿರು ಅಂಥವ್ರನ್ನ ನಾವು ನೋಡಿದಾಗ, ಭೇಟಿಯಾದಾಗ ಅವರ ಪೂಜಾ ನಿಷ್ಠೆ, ಅವರ ಜಪ ತಪ, ಅವರ ಧ್ಯಾನ ಅವೆಲ್ಲ ನೋಡಿದಾಗ ಅವರು ಖಂಡಿತವಾಗಿಯೂ ಬ್ರಹ್ಮಚಾರಿಗಳು ಸಾಧನೆ ಮಾಡ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ಸಾಮೂಹಿಕವಾಗಿ ಮಹಾದೇವಕ್ಕೆ ಅವ್ರ ನಂತರ ಶರಣ ಧರ್ಮದಲ್ಲಿ ಸಾಧನೆ ಮಾಡಿದಂಥವ್ರು ಬ್ರಹ್ಮಚರ್ಯ ಸಾಧನೆ ಮಾಡಿಕೊಂಡು ಅದರ ಆನಂದವನ್ನು ಅನುಭವಿಸಿ ಬೇರೆಯವ್ರಿಗೂ ಅದನ್ನು ಹಂಚಿದವರು ಅಂತಂದರೆ ಇಬ್ಬರು ನಮಗೆ ಸಿಗ್ತಾರೆ ಸಾಧಕರು, ಅಂತರ್ಮುಖಿಗಳಾಗಿ. ಸಜ್ಜಲಗುಡ್ಡದ ಶರಣಮ್ಮನವರು ಅಂತ, ಆಮೇಲೆ ಮಾಣಿಕ್ಯಮ್ಮವರು ಕೂಡ ಅವರು ಸಾಧಕರಾಗಿದ್ದರು, ಬಹಳ ದೊಡ್ಡ ಸಾಧಕರು. ಸಜ್ಜಲಗುಡ್ಡ ಶರಣಮ್ಮವರು ಎಲ್ರಿಗೂ ಸಿಗ್ತಿದ್ರು. ಆಮೇಲೆ ಬೇಗನೆ ಲಿಂಗೈಕ್ಯರಾದರು, 80ನೇ ಇಸ್ವಿಲೋ 81 ಲಿಂಗೈಕ್ಯರಾಗಿರಬೇಕು, ನಮಗೆ ಗೊತ್ತಿಲ್ಲ. ಆದರೆ ಸಜ್ಜಲಗುಡ್ಡ ಶರಣಮ್ಮ ಇವರು ಮಾಣಿಕ್ಯಮ್ಮವರು ಇತ್ತೀಚಿನವರೆಗೂ ಬದುಕಿದ್ರು. 2020ರಲ್ಲಿ ಅವರು ಲಿಂಗೈಕ್ಯರಾದರು. ಅಂದರೆ ಅವರು ಸಾಧನೆ ಮಾಡ್ಕೊಂಡಿದ್ರು. ಅಂದರೆ ಬ್ರಹ್ಮಚಾರಿಣಿಯರಿಗೆ ಅವಕಾಶ ಇರಲಿಲ್ಲ ಅನ್ನೋದು ಕಾಣಿಸ್ತದೆ. ಹಿಂದೆ ಹೋಗಿದ್ದರೆ ಗಂಡು ಮಕ್ಕಳನ್ನು ಮೀರಿಸಿ ಅವರು ಬ್ರಹ್ಮಚರ್ಯದಲ್ಲಿ ಯಶಸ್ವಿಯನ್ನು ಪಡೀತಿದ್ರು ಅಂತ ಕಾಣುತ್ತೆ. ಅದಕ್ಕೆ ಪ್ರಾಯಶಃ ವಿಚಾರ ಮಾಡಿದಂಥವ್ರು ಇವರು ಬ್ರಹ್ಮಚಾರಿಗಳಾಗ್ಬಿಟ್ರೆ, ಇವ್ರಿಗೇನಾದರೂ ಅವಕಾಶ ಸಿಕ್ಕರೆ ಮುಂದೆ ಸಂತಾನೋತ್ಪತ್ತಿಗೆ ಅವಕಾಶ ಇಲ್ಲಿಯೋ ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ಭಯ ಆಗಿರ್ಬೇಕು ಅಂತ ಕಾಣುತ್ತೆ. ಅದಕ್ಕೆ ಆ ಸಂತಾನೋತ್ಪತ್ತಿಯ ವ್ಯವಸ್ಥೆಯನ್ನು ಮುಟ್ಟುವಂತ ಕರೆದು ಅದಕ್ಕೆ ಅವಕಾಶನೇ ಕೊಡೋದು ಬೇಡ ಅನ್ನೋ ಲೆಕ್ಕಕ್ಕೆ ವ್ಯವಸ್ಥಿತವಾಗಿ ಅದನ್ನು ಹತ್ತಿಕ್ಕದಂಗೆ ಕಾಣ್ತಾರೆ. ಕೆಲವರು ಸುಮ್ಮನೆ ಹೇಳ್ತಾರೆ, ಅವರು ಕಷ್ಟಪಟ್ಟು ಸಾಧನೆ ಮಾಡಿದಂಥವ್ರು, ಅವರು ಸಹಜವಾಗಿ ಸ್ವಾಭಾವಿಕವಾಗಿ ಅಂದರೆ ಗೃಹಿಣಿಯರಾಗಿದ್ದು ಅವರು ಜ್ಞಾನಿಗಳಾದಂಥವ್ರು. ಗಾರ್ಗೇಯಿ, ಮೈತ್ರೇಯಿ, ಆಮೇಲಿಂದ ಲೋಪಮುದ್ರ, ಇನ್ನು ಕೆಲವ್ರಿಗೆಲ್ಲ ಹೆಸರು ಹೇಳ್ತಾರೆ. ಅವ್ರ ಗೃಹಿಣಿಯರು ಕೂಡ ಅವರು ಪೂರ್ಣ ವೈರಾಗ್ಯ ಮಾರ್ಗದಲ್ಲಿದ್ದಂಥವ್ರು. ಆಂಡಾಳ್ ಅಂತ ಬರ್ತಾರೆ ದಕ್ಷಿಣ ಭಾರತದಲ್ಲಿ, ತಮಿಳುನಾಡಲ್ಲಿ ಕಾಣುತ್ತೆ. ಆಮೇಲಿಂದ ಇನ್ನು ನಂಬಿಯಕ್ಕ ಅಂತ ಬರ್ತಾರೆ. ನಂಬಿಯಕ್ಕ ಗೃಹಸ್ಥರೇ ಇರ್ಬೋದು, ನಂಬಿಯಕ್ಕ ಕೂಡ. ಅಂದರೆ ಗೃಹಸ್ಥರಾಗಿದ್ದುಕೊಂಡು ಬ್ರಹ್ಮಚಾರಿಗಳಾದವರು ಇದ್ದಾರೆ. ಆಮೇಲೆ ಗೃಹಸ್ಥರಲ್ಲದೆ ಮಹಾದೇವಕ್ಕಂಥ ಬ್ರಹ್ಮಚಾರಿಗಳಾದಂಥವರು ಕೆಲವರಿದ್ದಾರೆ. ಕೆಲವ್ರ ಹೆಸರು ಗೊತ್ತಿದೆ, ಕೆಲವರ ಹೆಸರು ಗೊತ್ತಿಲ್ಲ. ಒಟ್ಟಾರೆ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಅದು ಕೇವಲ ಹೆಣ್ಣು ಗಂಡು ದೂರ ಇರುವ ಪ್ರಕ್ರಿಯೆ ಅಷ್ಟೇ ಅಲ್ಲ. ಅದನ್ನು ಮೀರಿ ಆ ಪರಮಾತ್ಮ ಮನುಷ್ಯನಲ್ಲಿ ಇಟ್ಟಿರಬಹುದಾದಂಥ ಆತ್ಮಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳುವ ವಿಧಾನ ಏನು, ಅದಕ್ಕೆ ಬ್ರಹ್ಮಚರ್ಯ ಅಂತ ನಾವು ಕರೀತೀವಿ. ವಿಷಾದ ನಡೆನುಡಿ, ಆತ್ಮಜಾಗೃತಿ, ನಿರ್ವಿಕಾರ ಸ್ಥಿತಿ ಇವೆಲ್ಲವೂ ಸಾಧನೆ ಆಗುವಂಥ ಒಂದು ಸ್ಥಿತಿಗೆ ಬ್ರಹ್ಮಚರ್ಯ ಅಂತ ನಾವು ಕರಿತೀವಿ. ಅದಕ್ಕೆ ಮದುವೆ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಅನುಕೂಲ. ಯಾಕಂದರೆ ಮದುವೆ ಆದಮೇಲೆ ಅದು ಇನ್ನೊಬ್ಬರಿಗೆ ಒಬ್ಬರು ಇವ್ರಿಗೆ ಅವರು ಸಹಕಾರಿಗಳಾಗಿ ಸಹವರ್ತಿಗಳಾಗಿ ನಡ್ಕೊಳ್ಬೇಕಾಗುತ್ತೆ. ಆವಾಗ ಸ್ವಂತ ಸಾಧನೆಗೆ ಅವಕಾಶಗಳು ತುಂಬ ಕಡಿಮೆ, ಇಲ್ಲವೇ ಇಲ್ಲ ಅಂತಲ್ಲ. ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೂ ಕೂಡ
ಕೆಲವು ಬ್ರಹ್ಮಚಾರಿಗಳಾಗಿ ಮದುವೆ ಆಗಿಯೂ ಕೂಡ ಜಯಪ್ರಕಾಶ್ ನಾರಾಯಣ ಅವರು, ಆಮೇಲಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜೀವನ, ಅವ್ರಿಗೆ ಮಕ್ಕಳಿದ್ದರೂ ಕೂಡ ಅವ್ರ ಬದುಕು ನೋಡಿದರೆ ಬ್ರಹ್ಮಚಾರಿ ಬದುಕಿದ್ದಂಗೆ ಅಂಥ ಅದ್ಭುತವಾದಂಥ ಬದುಕನ್ನು ಬದುಕಿದ್ರು. ಆಮೇಲಿಂದ ಇನ್ನು ಕೆಲವರು ಹೇಳಿಕೊಳ್ಳಾರ್ದೇ ದೇಶಕ್ಕಾಗಿ ಬ್ರಹ್ಮಚಾರಿಗಳಂಥವ್ರು ಭಾಳ ಜನ ಇದ್ದಾರೆ. ದೀನ್ ದಯಾಳ್ ಉಪಾಧ್ಯಾಯರಂತ ಬರ್ತಾರೆ, ಆಮೇಲಿಂದ ಗೋಲ್ವಲ್ಕರ್ ಗುರೂಜಿ ಅಂತ ಬರ್ತಾರೆ. ಇಂಥವರೆಲ್ಲ ಅವರು ಬ್ರಹ್ಮಚಾರಿಗಳಾಗಿದ್ದರೂ ಕೂಡ ಅವರೇನು ಪುಸ್ತಕದಲ್ಲಿ ಬರ್ಕೊಂಡು ಅಥವಾ ಕೆಲವು ಕಾವಿನೂ ಧರಿಸದೇ ಇಟ್ಕೊಂಡು ಇಂಥವರೆಲ್ಲ ಬ್ರಹ್ಮಚಾರಿಗಳಾಗಿ ಬದುಕ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನರೇಂದ್ರ ಮೋದಿಯವ್ರನ್ನ ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಅವ್ರು ಮಾಡ್ತಾ ಇರೋ ಸೇವೆ, ದೇಶ ಸೇವೆ, ಅವರು ಪ್ರಧಾನ ಸೇವಕ ಅಂತಲೇ ಕರ್ಕೊಂಡ್ರು. ಮತ್ತು 19ನೇ ವಯಸ್ಸಿಗೆ ಮನೆ ಬಿಟ್ಟು ಮದುವೆ ಆಗಿದ್ದರೂ ಕೂಡ ಇವತ್ತಿನವರೆಗೆ ಆ ವಿಷಯದಲ್ಲಿ ಒಂದು ಯಾವ ಕಪ್ಪು ಚುಕ್ಕಿ ಇರಲಾರ್ದಂತೆ ಅಥವಾ ಒಬ್ಬರು ಮಾತಾಡ್ಕೊಳ್ಳೋಕೆ ಅವಕಾಶ ಇರಲಾರ್ದಂತೆ ಬದುಕನ್ನು ರೂಪಿಸಿಕೊಂಡಿರೋದು. ಅದಕ್ಕೆ ಇನ್ನೂ ಒಂದು ಸೂಚಕ ಏನಪ್ಪ ಅಂತಂದರೆ ಅವ್ರು ಮಾಡ್ತಾ ಇರೋ ಕೆಲಸ. 75 ವರ್ಷ ದಾಟಿದರೂ ಕೂಡ ಏನವರು ಆ ಆನಂದವನ್ನು ಅನುಭವಿಸ್ತಾ ದೇಶ ಸೇವೆಯಲ್ಲಿ ಸುಮಾರು 18 ಗಂಟೆ ತೊಡಗಿಸ್ಕೊಂಡಿದ್ದಾರಲ್ಲ, ಅದು ಬ್ರಹ್ಮಚರ್ಯದ ಶಕ್ತಿ. ಅದು ಕಷ್ಟದಿಂದ ಮಾಡಿದಂಥದ್ದಲ್ಲ, ಅಥವಾ ಜನರನ್ನು ದೂರ ಇಟ್ಟು ಒಬ್ಬಂಟಿಯಾಗಿಟ್ಕೊಂಡು ಅಥವಾ ಬಾಗಿಲಾಕ್ಕೊಂಡು ಗುಹೆಗಳನ್ನು ಇಟ್ಕೊಂಡು ಮಾಡಿದಂಥದ್ದಲ್ಲ. ದೇಶಭಕ್ತಿಯ ಪ್ರಭಾವದಿಂದ ಆಮೇಲೆ ಸೇವೆ ಮಾಡಿಕೊಂಡು ಅವರು ಬಟ್ಟೆ ಸಹಿತ ತೊಳೆದುಕೊಟ್ಟಿದ್ದಾರೆ ಬೇರೆಯವರಿಗೆ. ಅಂದರೆ ಅವರಿಗೆ ಯಾರು ಮಾರ್ಗದರ್ಶಕರಿದ್ದು ಲಕ್ಷ್ಮಣರಾವ್ ಅಂತೇಳಿ ಒಬ್ಬ ವಕೀಲರು, ಅವ್ರ ಬಟ್ಟೆ ತೊಳ್ಕೊಟ್ಟು ಸೇವೆ ಮಾಡಿಕೊಂಡು RSS ಕೆಲಸ ಮಾಡಿ ಎಲ್ಲ ಪುಸ್ತಕ ಪ್ಯಾಕಿಂಗ್ ಮಾಡೋದ್ರಿಂದ ಹಿಡ್ಕೊಂಡು ಕಸ ಗುಡಿಸೋದ್ರಿಂದ ಹಿಡ್ಕೊಂಡು ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ಇಂಥವರು ಅದು ಮೇಲ್ನೋಟಕ್ಕೆ ವಿವಾಹಿತರು ಅಂತ ಕಂಡರೂ ಕೂಡ ಅವರಂಥ ಬ್ರಹ್ಮಚಾರಿಗಳು ನಿಲ್ಲಿಸಿರಬೇಕು. ಆದ್ದರಿಂದ ಬ್ರಹ್ಮಚರ್ಯದ ಮಾನದಂಡ ಕೇವಲ ವೀರ್ಯ ಲಾಭ ಒಂದೇ ಅಲ್ಲ, ಅದು ಆತ್ಮಸಾಕ್ಷಾತ್ಕಾರದವರೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಂಥ ಶಕ್ತಿ ಇದೆ ಬ್ರಹ್ಮಚರ್ಯ. ಮತ್ತು ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ಬ್ರಹ್ಮಚರ್ಯದ ಉಪಯೋಗ ಮಾಡ್ಬೋದು. ಅಂದರೆ ಹೆಣ್ಣು ಮಕ್ಕಳನ್ನು ತಾಯಿಯನ್ನಾಗಿ, ಗಂಡು ಮಕ್ಕಳನ್ನು ತಂದೆಯನ್ನಾಗಿ, ಸಹೋದರಿಯ ರೀತಿಯಲ್ಲಿ, ಅಂದರೆ ಮೇಲ್ನೋಟಕ್ಕಲ್ಲ, ನಿಜವಾಗಿ ಹೃದಯದ ಭಾವದಿಂದ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ನೀವು ಕೆಲಸ ಮಾಡುವಂತಿರ್ಬೋದು, ಏನೇನು ಸೇವೆ ಮಾಡುವಾಗ, ಗುಂಪಲ್ಲಿ ಬದುಕುವಾಗ ಆ ರೀತಿ ಬದುಕೊಂಡು ಅವರನ್ನು ತಿರಸ್ಕಾರ ಮಾಡಲಾರ್ದೆ, ಒಬ್ರಿಗೊಬ್ಬರು ವಿರೋಧಿಗಳಾಗಲಾರ್ದೆ ಅಥವಾ ಮುಟ್ಟಿಸ್ಕೊಳ್ಬಾರ್ದು, ದೂರ ಇರಬೇಕು ಅನ್ನುವ ಭ್ರಮೆಯಲ್ಲಿ ಬದುಕಲಾರ್ದೇ ಆ ಹೃದಯದಿಂದ, ಅಂದರೆ ಹೇಗೆ ಒಂದೇ ತಾಯಿಯ ಮಕ್ಕಳು ಅವರಲ್ಲಿ ವಿಕಾರ ಬರಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ದೇಶದ ತಾಯಿಯ ಮಕ್ಕಳಾಗಿ, ಧರ್ಮ ತಾಯಿಯ ಮಕ್ಕಳಾಗಿ ಬದುಕೋದಿದೆಯಲ್ಲ, ಅದು ಕೂಡ ಬ್ರಹ್ಮಚರ್ಯ ಇದೆ. ಆದ್ದರಿಂದ ಬ್ರಹ್ಮಚರ್ಯದ ವ್ಯಾಖ್ಯಾನ ಅತ್ಯಂತ ವಿಶಾಲವಾದದ್ದು, ಅತ್ಯಂತ ಸಂಕೀರ್ಣವಾದದ್ದು. ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವೇ ಕಂಡುಕೊಳ್ಬೇಕು. ಯಾರೋ ಗುರುಗಳು ಹೇಳ್ಕೊಡ್ತಾರೆ ಅದರಿಂದ ಸಾಧ್ಯ ಆಗುತ್ತೆ ಅಂತ ನಾವು ಉದ್ದೇಶ ಚೆನ್ನಾಗಿ ಇಟ್ಕೊಂಡು ನಾವೇ ನಮ್ಮ ಜೀವನದಲ್ಲಿ ಅದರ ಒಂದು ಮಾಪಕಗಳನ್ನು ನಿರ್ಮಿಸ್ಕೊಂಡು ನಮ್ಮ ಜೀವನವನ್ನು ಸುಂದರವಾಗಿ, ಸದೃಢವಾಗಿ, ದೈವಿ ಕಳೆಯಿಂದ ಕಟ್ಟಿಕೊಳ್ಳೋದಿಲ್ಲ